ಕಾಲು ನೋಡಬೇಕು, ಕಾಲು ಗಿಣ್ಣು ದಪ್ಪ ಇರಬೇಕು, ಮತ್ತು ಕಾಲು ತುಂಡಾಗಿರಬೇಕು. ಈ ಥರ ಅಳತೆಗೆ ಬೆನ್ನು ಹಳ್ಳ ಬರಬೇಕು. ಈ ಥರ ಮುಖ ಲಕ್ಷಣ ಇರಬೇಕು. ಈ ಥರ ಬಂಡೂರು ಕಾಲು ಗಿಣ್ಣು ದಪ್ಪ ಇರಬೇಕು, ಮತ್ತು ತುಂಡ ಇರಬೇಕು ಕಾಲು, ಮತ್ತು ಬೆನ್ನು ಹಳ್ಳ ಇರಬೇಕು, ಹಿಂದೆಗಡೆ ಕಾಲು ಹಂಗೆ ಗಿಣ್ಣಿರಬೇಕು, ಮತ್ತು ಕೊಳ್ಮಾಲೆ ಇರಬೇಕು, ಮುಖ ಲಕ್ಷಣ ಇರಬೇಕು, ಇಷ್ಟು ಕಿವಿ ಚಿಕ್ಕದಾಗಿರ್ಬೇಕು. ಇಷ್ಟು ಬಂಡೂರು. ಇದು ಹೆಚ್ಚಾಗಿ ಮೇಯ್ನ್ ತಳಿ ಬಂದಿದ್ದು ಬಂಡೂರಲ್ಲಿ. ಅದಕ್ಕೆ ಇದು ಬಂಡೂರು ಕುರಿ ಅಂತಲೇ ಹೆಸರಾಗಿರೋದು. ವಿಶೇಷವಾಗಿ ನಮ್ಮ ಕಡೆ ಜಾಸ್ತಿ ಸಿಗುತ್ತೆ, ಮಳವಳ್ಳಿ, ಬನ್ನೂರು, ಮಂಡ್ಯ ಸುತ್ತಮುತ್ತ. ಇದೊಂದು ಕಡೆಯಲ್ಲಿ ಬರೋ ಅಷ್ಟರಲ್ಲಿ ಒಂದು 30 kg ಅಂತ ನಾವು ಬಂದೇ ಬರುತ್ತೆ. ನಾವು ಯಾವ ಥರ ಸಾಕ್ತೀವಿ ಅದ್ರ ಮೇಲೆ ಡಿಪೆಂಡ್. ಈಗ ದಿನ ಹಾಲು ಕೊಡಬೇಕು, ಹಾಲು ಕೊಟ್ಟು ಚೆನ್ನಾಗಿ ಸಾಕಿ ತಿಂಡಿ ಮತ್ತು ಸೀಮೆವೆಲ್ಲ ಕೊಟ್ಟರೆ ಚೆನ್ನಾಗಿ ಬರುತ್ತೆ. ಈಗ ಈ ತಳಿನ ಬಂಡೂರು ವಿಶೇಷವಾಗಿ ಏನಂದರೆ ಈ ಸಾಕಿರೋ ಮಾಲೀಕ ಹಿಂದೆ ಚೆನ್ನಾಗಿ ತಿರುಗಾಡುತ್ತೆ, ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಬೇಗ ಅಡ್ಜಸ್ಟ್ ಆಗುತ್ತೆ. ಬೇರೆ ತಳಿನಲ್ಲಿ ಆ ಥರ ಕಂಡುಬರೋದು ರೇರು. ಇದು ಹೊಂದ್ಕೊಂಡು ಚೆನ್ನಾಗಿ ಮಾಲೀಕನ ಜೊತೆ ಹಿಂದೆಗಡೆ ಓಡಾಡ್ಕೊಂಡು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇದ್ರ ಜೊತೆಗೂ ಜೊತೆಲೇ ಇರುತ್ತೆ, ಬಿಟ್ಟಿದ್ದು ಹೋಗಲ್ಲ. ಅದೊಂದು ಸ್ವಭಾವ ಚೆನ್ನಾಗಿ. ಹಸಿಮೇವೆಲ್ಲ ಕೊಡ್ಬೋದು. ನಾವು ಯಾವ ಥರ ಸಾಕ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಸಿಮೇವು ಕೊಡ್ಬೋದು, ಒಣ ಹುಳಿಗೇಜನ್ನು ಕೊಡ್ಬೋದು, ತಿಂಡಿನೂ ಕೊಡ್ಬೋದು, ಎಲೆಬೂಸ, ಎಲೆ ಒಟ್ಟು ಯಾವುದು ಬೇಕಾದ್ರೂ ಕೊಡ್ಬೋದು. ಸದ್ಯಕ್ಕೆ ಜೊತೆಗೆ ಇರಲಿ ಅಂತ ಅಂದ್ಬಿಟ್ಟು ಸಾಕ್ತಾಯಿದ್ದೀವಿ. ಒಂಟಿ ಟಗರು ಮರಿ ಇದೆ, ಜೊತೆಗೆ ಇರಲಿ.